ರಾಕಿಂಗ್ ಸ್ಟಾರ್ ಯಶ್ಗೆ ಅಭಿಮಾನದ 31ನೇ ಹುಟ್ಟುಹಬ್ಬ. ಅಭಿಮಾನಿಗಳ ನಡುವೆ ಅಭಿಮಾನಿಗಳ ಅಭಿಮಾನಿಯ ಸಡಗರ. ಈ ಬಾರಿ ಹುಟ್ಟುಹಬ್ಬಕ್ಕೆ ರಾಜ ಹುಲಿಗೆ ಸಿಂಡ್ರೆಲ್ಲಾ ಸಾಥ್. ರಾಕಿಂಗ್ ಜೋಡಿಗೆ ಸಿಕ್ತು ಡಬಲ್ ಶುಭಾಶಯ. ನಿಂದೆ ಸ್ಯಾಂಡಲ್ವುಡ್ನ ಬಾಕ್ಸ್ ಆಫೀಸ್ ಹುಲಿ. ಸಾಲು ಮೆಗಾ ಹಿಟ್ ಸಿನಿಮಾಗಳನ್ನ ಕೊಡ್ತಿರೋ ಸಕ್ಸಸ್ಫುಲ್ ಹೀರೋ. ಕಾಯಕವೇ ಕೈಲಾಸ ಅನ್ನೋ ಪರ್ಫೆಕ್ಟ್ ಪಾಲಿಸಿ ಇರೋ ಮಿಸ್ಟರ್ ಹಾರ್ಡ್ ವರ್ಕರ್. ಅಭಿಮಾನಿಗಳ ಅಭಿಮಾನಿಯಾಗಿರೋ ರಾಕಿಂಗ್ ಸ್ಟಾರ್ ಯಶ್ಗೆ ಇವತ್ತು ಹುಟ್ಟುಹಬ್ಬದ ಸಂಭ್ರಮ. 31ನೇ ವಸಂತಕ್ಕೆ ಕಾಲಿಟ್ಟಿರೋ ಯಶ್ ಇಂದು ತಮ್ಮ ಹುಟ್ಟುಹಬ್ಬವನ್ನ ಅಭಿಮಾನಿಗಳೊಟ್ಟಿಗೆ ಉದ್ಯಮದ ಗೆಳೆಯರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಆಚರಿಸಿಕೊಂಡ್ರು. ನಿಂದೆ ಕಣೋಡವಿ ಗಟವಾಡ ಗೆದ್ದವನೇ ದಂತಿ ಮಯ್ಯ ತಡವಿ ನಾಡಿನ ಮಂದಿಯ ನಂಬುಗೆಯ 4 ದಿಕ್ಕಲು ರಕ್ಷಿಸುವ ಗಂಡುಗಲು. ಆಗಸ ಕಾಣದ ಅರಣ್ಯವ ಅಂಗೈಲೆ ಕಾಯುವ ಧೀರನಿವ ಬಾಹುಬಲಿ ಬಬ್ಬಾರೆ. ಮಧ್ಯರಾತ್ರಿಯಿಂದಲೇ ರಾಜ್ಯದ ವಿವಿಧೆಡೆಯಿಂದ ಬಂದಿದ್ದ ಅಭಿಮಾನಿಗಳೊಟ್ಟಿಗೆ ಅವರು ಪ್ರೀತಿಯಿಂದ ತಂದಿದ್ದ ಕೇಕ್ ಕತ್ತರಿಸಿ ಅವರು ತಂದಿದ್ದ ಹೂಗುಚ್ಛಗಳನ್ನ ಸ್ವೀಕರಿಸಿದ ಯಶ್ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಮಿಂದೇಳಿದ್ರು. ಪ್ರತಿ ವರ್ಷದಂತೆ ಈ ವರ್ಷವೂ ತಮ್ಮ ಹುಟ್ಟುಹಬ್ಬವನ್ನ ಅಭಿಮಾನಿಗಳಿಗಾಗಿ ಮೀಸಲಿಟ್ಟಿದ್ರು. ಅದರಂತೆ ಬಂದಂತಹ ಪ್ರತಿಯೊಬ್ಬ ಅಭಿಮಾನಿಗೂ ಕೈ ಕುಲುಕಿಸಿ ಸೆಲ್ಫಿ ತೆಗೆದುಕೊಂಡು ಅವರಿಗೆ ಧನ್ಯವಾದ ಹೇಳಿದ್ರು. ವಿಶೇಷ ಅಂದ್ರೆ ಈ ಬಾರಿ ಹುಟ್ಟುಹಬ್ಬಕ್ಕೆ ಯಶ್ಗೆ ಶ್ರೀಮತಿ ರಾಧಿಕಾ ಯಶ್ ಸಾಥ್ ಕೊಟ್ಟಿದ್ರು. ಈ ಬರ್ತ್ಡೇ ಸಂಭ್ರಮದಲ್ಲಿ ಯಶ್ ಬರ್ತ್ಡೇಗೆ ವಿಶ್ ಮಾಡಿದ ಅಭಿಮಾನಿಗಳು ರಾಕಿಂಗ್ ಜೋಡಿ ಮದುವೆಯ ಶುಭಾಶಯ ಹೇಳಿದ್ದು ವಿಶೇಷವಾಗಿತ್ತು. ತುಂಬಾ ಖುಷಿ ಆಯ್ತು. ಚೆನ್ನಾಗಿ ಮಾತಾಡಿಸಿದ್ರು. ಒಳಗಡೆ ಹೋದ್ವಿ, ಸ್ವೀಟ್ ಎಲ್ಲ ಕೊಟ್ಟರು, ಚೆನ್ನಾಗಿ ಮಾತಾಡಿಸಿದ್ರು. ಎಲ್ಲಿಂದ ಬಂದಿದ್ದೀರಪ್ಪ ಅಂತ ಕೇಳಿದ್ರು. ಅಷ್ಟೇ. ಅಭಿಮಾನಿಯಿಂದ ಮಾತಾಡಿಸ್ತಾರಲ್ಲ, ಅದಕ್ಕಿಂತ ದೊಡ್ಡ ನಮಗೇನಿಲ್ಲ. ಥ್ಯಾಂಕ್ಸ್ ಯಶ್ ಆ್ಯಂಡ್ ರಾಧಿಕಾ ಪಂಡಿತ್ ಆ್ಯಂಡ್ ವಿಶ್ ಯು ಹ್ಯಾಪಿ ಮ್ಯಾರೇಜ್ ಲೈಫ್ ಇನ್ ಬಿಲೇಟೆಡ್ ವಿಶಸ್. ತುಂಬ ಖುಷಿ ಆಗ್ತಾಯಿದೆ ನೋಡ್ತಾರೆ ಅಣ್ಣನ ಹೊಸ ಜೋಡಿಗಳು, ಹೊಸ ವರ್ಷ ಚೆನ್ನಾಗಿದೆ. ಮುಂದೆ ಇದೇ ಥರ ಒಳ್ಳೊಳ್ಳೆ ಫಿಲಮ್ಗಳು ತೆಗೆದ್ರೆ ನಮಗೂ ಖುಷಿ ಆಗುತ್ತೆ, ನಮ್ಮ ಕರ್ನಾಟಕ ಜನಕ್ಕೂ ಖುಷಿ ಆಗುತ್ತೆ ಅಂತ ನನಗೆ ಹೇಳೋಕ್ಕೆ ಇಷ್ಟಪಡ್ತೀವಿ. ಅಣ್ಣವ್ರು ಒಳ್ಳೆ ಫಿಲಮ್ ಮಾಡ್ತಿದ್ದಾರೆ, ಒಳ್ಳೆ ಜನರಿಗೆ ಒಳ್ಳೆ ಫಿಲಮ್ ಮಾಡ್ತಿದ್ದಾರೆ, ಎಲ್ಲರ ಜನರಿಗೂ ಒಳ್ಳೇದನ್ನು ಮಾಡ್ತಿದ್ದಾರೆ. ಯಶೋ ಮಾರ್ಗದಿಂದ ಎಲ್ಲರಿಗೂ ಒಳ್ಳೇದಾಗ್ತಿದೆ. ಹಾಗಾಗಿ ಅಣ್ಣವ್ರ ಅಭಿಮಾನದಿಂದ ಇರೋದ್ರಿಂದ ಅಚ್ಚೆ ಹಾಕ್ಸ್ಕೊಂಡಿದ್ದೆ. ಒಳ್ಳೆ ಡಿಫ್ರೆಂಟ್ ಕ್ಯಾರೆಕ್ಟರ್ಲಿ ಕಾಣಿಸ್ಕೋಬೇಕು ಅಣ್ಣ. ಈಗಿರೋ ಇದರಲ್ಲಿ ಬಿಟ್ಟು ಡಿಫ್ರೆಂಟಾಗಿ ಕಾಣಿಸ್ಕೋಬೇಕು. ಇನ್ನೂ ಒಳ್ಳೆ ಸಿನಿಮಾ ಮಾಡಬೇಕು. ಅದು ಇನ್ನೊಂದು ಜನರಿಗೆ ಒಳ್ಳೇದಾಗುವಂಥ ಒಂದು ಸಿನಿಮಾ, ಒಳ್ಳೇದು ಮೆಸೇಜ್ ಮುಟ್ಟಿಸುವಂಥ ಒಂದು ಸಿನಿಮಾ ಮಾಡಬೇಕಣ್ಣ. ಅಭಿಮಾನಿಗಳ ಅಭಿಮಾನಿಗೆ ಸಿಕ್ತು ಅವಿಸ್ಮರಣೀಯ ಗಿಫ್ಟ್. ಈ ಬಾರಿಯ ಹುಟ್ಟುಹಬ್ಬಕ್ಕೆ ಯಶ್ಗೆ ಅವಿಸ್ಮರಣೀಯ ಉಡುಗೊರೆಗಳು ಸಿಕ್ಕಿವೆ. ಈ ವರ್ಷ ಯಶ್ಗೆ ಹುಟ್ಟುಹಬ್ಬದ ಶುಭಾಶಯ ಹೇಳಲು ಬಂದಿದ್ದ ಅಭಿಮಾನಿ ಬಳಗ ತುಂಬಾ ದೊಡ್ಡದಾಗಿತ್ತು. ಅಭಿಮಾನಿಗಳ ಜೊತೆಗೆ ಉದ್ಯಮದ ಗೆಳೆಯರು, ನಿರ್ಮಾಪಕರು ಯಶ್ ಬರ್ತ್ಡೇಗೆ ವಿಶ್ ಮಾಡಲು ಬಂದಿದ್ರು. ಬಂದವರೆಲ್ಲರೂ ಪ್ರೀತಿಯ ನಟನಿಗೆ ವಿಶಿಷ್ಟ ಉಡುಗೊರೆಗಳನ್ನ ಕೊಟ್ಟು ಶುಭ ಹಾರೈಸಿದ್ರು. ಅದರಂತೆ ನಿರ್ಮಾಪಕ ಜಯಣ್ಣ ಬೋಗೇಂದ್ರ ಕೈ ಖಡ್ಗ ಮತ್ತು ಬೆಳ್ಳಿ ಕತ್ತಿ ಕೊಟ್ರೆ, ಶ್ರೀಕೃಷ್ಣ ಜುವೆಲ್ಲರ್ಸ್ನವರು ಚಿನ್ನದ ಕತ್ತಿಯನ್ನ ಉಡುಗೊರೆಯಾಗಿ ಕೊಟ್ಟು ಶುಭ ಹಾರೈಸಿದ್ದು ವಿಶೇಷವಾಗಿತ್ತು. ಇದು ಕಂಪ್ಲೀಟ್ಲಿ ಇಟ್ಸ್ ಎನ್ ನಕಾಶ್ ವರ್ಕ್, ಇಟ್ಸ್ ಎನ್ ಹ್ಯಾಂಡ್ಮೇಡ್ ಜ್ಯುವೆಲ್ಲರಿ.
ಅನ್ನೋರಿಗೋಸ್ಕರ ಸ್ಪೆಷಲಿ ನಾವು ಆರ್ಡ್ರ್ ಕೊಟ್ಟು ಮಾಡಿಸಿದ್ವಿ. ಬಟ್ ಏನಂದರೆ ಅನ್ನೋರು ಬರ್ಡೇ ಬರ್ತಿತ್ತಲ್ವ, ಆ ಪ್ರಕಾರದಿಂದ ಆದಷ್ಟು ಒಳ್ಳೆಯದು ಕೊಡೋಣ ಅಂತ ಒಂದು ಪ್ಲ್ಯಾನ್ ಇತ್ತು ನಮ್ಮದು. ಸೊ ವಿ ಹ್ಯಾವ್ ಜಸ್ಟ್ ಸ್ಪಾನ್ಸರ್ಡ್ ಇಟ್. ರಾಕಿಂಗ್ ಸ್ಟಾರ್ ಮುಂದಿನ ಯೋಚನೆಗಳೇನು ಗೊತ್ತಾ? ಸುನಾಮಿಗೆ ಸೈನ್ ಬೋರ್ಡ್ ಇಡಬೇಡ, ಸ್ಟೆಥೋಸ್ಕೋಪ್ ಸಿಡಿಲಿಗೆ ಹಿಡಿಬೇಡ, ಕತ್ತಿಗೆ ಕರುಣೆಯ ಪಾಠ ಬೇಡ, ಬೋಧನೆ ಕೇಳುವ ಬಾಯ್ಸು ಮುಂದಿದೆ, ಮಾಡೋದೇ ಬೇಡ ಇವಾಗ. ಈ ವರ್ಷ ಯಶ್ ಶೆಡ್ಯೂಲ್ ಲಿಸ್ಟ್ ನಲ್ಲಿ 3 ಮಹತ್ತರ ಸಿನಿಮಾಗಳ ಯೋಜನೆ ಇದೆ. ಅದರಂತೆ ಮೊದಲನೆಯದಾಗಿ ಕೆಜಿಎಫ್ ಸಿನಿಮಾ ಸೆಟ್ಟೇರಲಿದೆ. ಕೆಜಿಎಫ್ ಸಿನಿಮಾ ಮುಗಿದಿದ್ದಂತೆ ಯಶ್ ಕಿರಿಯ ನೃತ್ಯ ನಿರ್ದೇಶಕ ಕಮ್ ನಿರ್ದೇಶಕ ಹರ್ಷಗೆ ಡೇಟ್ ಕೊಟ್ಟಿದ್ದಾರೆ. ಅದರ ಜೊತೆಗೆ ರಾಕ್ಲೈನ್ ವೆಂಕಟೇಶ್ ಅವರೊಟ್ಟಿಗೆ ಒಂದು ಸಿನಿಮಾ ಇದ್ದು, ಜಯಣ್ಣ ಕಂಬೈನ್ಸ್ ಮತ್ತು ಕೆ ಮಂಜು ಬ್ಯಾನರ್ಗೂ ಯಶ್ ಡೇಟ್ಸ್ ಕೊಟ್ಟಿದ್ದಾರೆ. ಯಾರಲ್ಲಿ ಸೌಂಡು ಮಾಡೋದು, ಸುಮ್ಮನಿರ್ರಿ ಚಾರಿ ಬೈಬೋದು, ಸೈಲೆಂಟ್ ಆಗಿದ್ರೆ ಒಳ್ಳೆಯದು, ಯಾರು ಕೆಮ್ಮಂಗಿಲ್ಲ, ಯಾರಲ್ಲಿ ಉಕ್ಕು ಕೊಡೋದು, ಇದನ್ನೇ ಬ್ಯಾಡ ಅನ್ನೋದು, ಸೈಡಲ್ಲಿ ಇದ್ರೆ ಒಳ್ಳೆಯದು, ಅಡ್ಡ ಸಿಗಂಗಿಲ್ಲ, ರಾಮಾಚಾರಿ ರಾಮಾಚಾರಿ. ಯಶೋ ಮಾರ್ಗದಿಂದ ಪರಿಸರ ಕ್ಯಾಲೆಂಡರ್ ಲಾಂಚ್. ಯಶೋ ಮಾರ್ಗ ವೆಬ್ಸೈಟ್ ಲೋಕಾರ್ಪಣೆ. ಅಭಿಮಾನಿಗಳಿಗೆ ಗಿಡವನ್ನ ಉಡುಗೊರೆ ಕೊಟ್ಟ ಯಶ್. ಸಿನಿಮಾದ ಜೊತೆಗೆ ಸಾಮಾಜಿಕ ಕೆಲಸಗಳನ್ನ ಮಾಡಿಕೊಂಡು ಬರ್ತಿರೋ ಯಶ್ ತಮ್ಮ ಯಶೋ ಮಾರ್ಗದ ವತಿಯಿಂದ ಹೊಸ ವರ್ಷದ ಕ್ಯಾಲೆಂಡರ್ನ ಪರಿಸರ ಕ್ಯಾಲೆಂಡರ್ ಅಂತ ಬಿಡುಗಡೆ ಮಾಡಿದ್ರು. ಕ್ಯಾಲೆಂಡರ್ನ ಜೊತೆಗೆ ಯಶೋ ಮಾರ್ಗದ ವೆಬ್ಸೈಟ್ ಅನ್ನು ಕೂಡ ಲಾಂಚ್ ಮಾಡಿದ್ರು. ಅಂದ್ಹಾಗೆ ವೆಬ್ಸೈಟ್ ಮುಕ್ತವಾಗಿದ್ದು, ಯಾರು ಬೇಕಾದ್ರೂ ಸಲಹೆ ಸೂಚನೆಗಳನ್ನ ಈ ವೆಬ್ಸೈಟ್ ನಲ್ಲಿ ಬರೀಬಹುದು. ಆಸಕ್ತಿ ಇರುವಂತವರು ಯಶೋ ಮಾರ್ಗದೊಟ್ಟಿಗೆ ಕೈ ಜೋಡಿಸಿ ಕೆಲಸ ಮಾಡಬಹುದು. ಇದೇ ವೇಳೆ ತಮ್ಮ ಹುಟ್ಟುಹಬ್ಬಕ್ಕೆ ಶುಭಾಶಯ ಹಾರೈಸಲು ಬಂದಿದ್ದ ಅಭಿಮಾನಿಗಳಿಗೆಲ್ಲ ಒಂದೊಂದು ಸಂಪಿಗೆ ಗಿಡವನ್ನ ಉಡುಗೊರೆಯಾಗಿ ಕೊಟ್ರು.